ಇಂದು ಪತ್ರಿಕಾ ದಿನಾಚರಣೆ ದಿನಾಚರಣೆಯ ಅಂಗವಾಗಿ ಕಾರ್ಯಕರ್ತ ವೀಕ್ಷಣೆ ವಿಜಯಪುರ ಜಿಲ್ಲೆ ಬಹಳ ದೊಡ್ಡ ಕೊಡುಗೆಯನ್ನು ಅಂದು ಶಿವಾನುಭವ ಪತ್ರಿಕೆಯನ್ನು ಪ್ರಕಟಿಸಿ ಹಿತ ಚಿಂತಕ ಪ್ರೆಸ್ ಮೂಲಕ ಪ್ರಪ್ರಥಮ ಇವತ್ತು ದಿವಸ ಪತ್ರಿಕಾ ರಂಗದಲ್ಲಿ ಪರಿಗಣಿಸಿದ್ದಾರೆ. ನಂತರ ನಮ್ಮ ಮೋರೆ ಹನುಮಂತರಾಯರು ಅವರು ಕೂಡ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತಮ್ಮದೇ ಆದ ನಂತರ ವಿ ನಾಯಕರು ಕರ್ನಾಟಕವನ್ನು ಅಂದು ಉತ್ತರ ಕರ್ನಾಟಕದ ಒಂದು ಅತ್ಯಂತ ಪ್ರಭಾವಿ ಪತ್ರಿಕೆ ಆಗಿದ್ದು ಅವರು ಕೂಡ ಇಲ್ಲಿಂದಲೇ ಕೂಡ ಇಂಥ ಒಂದು ಭವ್ಯವಾದಂಥ ಒಂದು ಇತಿಹಾಸ ಒಂದು ಸಹ ಪತ್ರಿಕಾದಲ್ಲಿ ನಮ್ಮ ಜಿಲ್ಲೆಗೆ ಹೀಗಾಗಿ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಮತ್ತು ನಮ್ಮ ಹಿರಿಯರ ಏನು ಮಾರ್ಗ ಇದೆ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಅವರ ಓಪನ್ ಮಾಡಿಕೊಂಡು ಅವರ ದಾರಿಯಲ್ಲಿ ನಡೆಯುವಂಥ ಒಂದು ಪ್ರಯತ್ನವನ್ನು ಸಕಾರಾತ್ಮಕವಾಗಿ ಜನರ ಸಮಸ್ಯೆಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಹಿತ್ಯ ಇರ್ಬೋದು, ಕೃಷಿ ಯಾವುದೇ ಒಂದು ಜನರ ಕಲ್ಯಾಣ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಸಹ ನಮ್ಮ ವಿಜಯಪುರ ಜಿಲ್ಲೆಯ ಪತ್ರಕರ್ತರು ಅವರ ಆದರ್ಶಗಳನ್ನ ನಡೆದು ಅವ್ರ ದಾರಿಯನ್ನು ನಡೆದು ಅವರಿಗೆ ಒಂದು ಒಳ್ಳೆಯ ಹೆಸರನ್ನು ಮಾಡಿ ಅವರ ಮಟ್ಟಕ್ಕೆ ನಾವು ಕೂಡ ಹೋಗಬೇಕು ಅನ್ನೋದು ಮಾದ ಆಸೆಯನ್ನು ಇಟ್ಕೊಂಡು ಶ್ರಮವನ್ನು ವಹಿಸಬೇಕು ಅಂತೇಳಿ ಸಭಾ ಸೆಪ್ಟೆಂಬರ್ನಲ್ಲಿ ಮಾಡ್ತಾರೆ. ಟೆಂಟೇಟಿವ್ಲಿ ಸೆಪ್ಟೆಂಬರು, ಆಗಸ್ಟ್ನಲ್ಲಿ ಈಗ ಸೆಷನ್ ಅದಕ್ಕಿಂತ ಮುಂಚೆವಾಗಿ ನಾವು ಭಾಳಷ್ಟು ಪ್ರಸ್ತಾವನೆಗಳನ್ನು ಸಲ್ಲಿಸ್ತಿದ್ದೇವೆ. ಸಂಪುಟ ಸಭೆಯಲ್ಲೇ ಈಗ ಹೋಗಿ ನಾವು ಈಗ ಆ ಸಬ್ಜೆಕ್ಟ್ಸ್ಗಳನ್ನೆಲ್ಲ ನಾನು ಕೂಡ ಮುಂದುವರಿಸ್ತಾ ಇದ್ದೇನೆ. ಎಲ್ಲ ಶಾಸಕರಿಗೂ ಕೂಡ ಬರ್ಕೊಂಡು ವಿಷಯಗಳನ್ನ ನಾವು ಇಲಾಖೆಗೆ ಅಲ್ಲಿ ಕನಿಷ್ಠ ಏನಾದರೂ ಒಂದು ಪ್ರೊಸೆಸ್ನಲ್ಲಿ ತಿಳಿಸೋದು ಆ ಕೆಲಸವನ್ನು ನಮ್ಮ ಮನೆಯಲ್ಲಿ ಎಲ್ಲ ಶಾಸಕರು ಭೇಟಿ ಆಗೋರಿಸಿ ಅದ್ರ ಪಕ್ಕದಲ್ಲಿ ಬೇರೆ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆಗಿದೆ. ಈಗ ಇಲ್ಲಿಯ ಜನರ ದುರಂತ ಸಮಸ್ಯೆಗಳು ಮತ್ತು ಇದು ಸಂಪೂರ್ಣ ಸಭೆ ಆದರೆ ಉತ್ತರ ಕರ್ನಾಟಕದ ವಿಶೇಷವಾಗಿ ಬಾಂಬೆ ಕರ್ನಾಟಕದ ಸಭೆ ಆಗ್ತದೆ. ಅದಾಗಿಯೂ ಕೂಡ ನಮ್ಮ ಜಿಲ್ಲೆಗೆ ಹೆಚ್ಚಿನ ಒಂದು ಒತ್ತು ಸಿಗಬೇಕು ಅಂತೇಳಿ ನಾನು ಆ ಸಂದರ್ಭದಲ್ಲಿ ಯಾವಾಗ ನಿಮ್ಮ ಮಲೆ ಮಹದೇಶ್ವರದಲ್ಲಿ ಇವತ್ತು ನಮ್ಮ ಸಂಪುಟ ಸಭೆ ನಡೀತು. ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ವಿಜಯಪುರ ಜಿಲ್ಲೆಯಲ್ಲೂ ಆಗಬೇಕು ಅಂತೇಳಿ. ಈ ಮಧ್ಯೆ ಮತ್ತೆ ಒಂದ್ಸಲ ಇವತ್ತೊಂದು ನಂದಿ ಹಿಲ್ನಲ್ಲಿ ಕೂಡ ಆಯಿತು. ಈಗ ಸೆಪ್ಟೆಂಬರ್ನಲ್ಲಿ ಇಲ್ಲಿಂದ ಕೂಡ ನಡೀತದೆ. ಸಾಧ್ಯ ಆದಷ್ಟು ಸಂಪುಟ ಸಭೆ ಆದರೆ ಇಲ್ಲಿ ಒಂದು ವಿಜಯಪುರ ಜಿಲ್ಲೆಗೆ ಒಂದು ಗೌರವ ಬರ್ತದೆ ಮತ್ತು ಇಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ನಮ್ಮ ಕೆಲವೊಂದು ಪ್ರೊಜೆಕ್ಟ್ಸ್ನು ನಾವು ಕ್ಲಿಯರ್ ಮಾಡ್ಕೊಡೋಕ್ಕೆ ಆಗ್ತದೆ. ಸರ್, ಆದಾಯ ತೆರಿಗೆ ಇಲಾಖೆಯಿಂದ ಈಗ ಇವರಿಗೆ ಸರ್ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ಗಳು ಬರ್ತಾ ಇದ್ದಾರೆ ಸರ್. ವಿಜೇಂದ್ರ ಒಂದು ಕಡೆಗೆ ಏನು ಹೇಳ್ತಾರೆ ಸರ್, ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನು ಮ್ಯಾನೇಜ್ ಮಾಡೋದಕ್ಕಾಗಿ ಆದಾಯ ತೆರಿಗೆ ನೋಟಿಸ್ ಕೊಡಿಸಿ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರ ತಂದು ಇದಕ್ಕೆ ಟ್ಯಾಗ್ ಮಾಡ್ತಾರೆ. ವಿಜೇಂದ್ರಗೆ ಕನಿಷ್ಠ ಒಂದು ಸಾಮಾನ್ಯ ಜ್ಞಾನ ಇಲ್ವಾ? IT ಡಿಪಾರ್ಟ್ಮೆಂಟ್ ಯಾರಿಗೆ ಬರ್ತಾರೆ? ಯಾವ ಸರ್ಕಾರಕ್ಕೆ? ನೀವೇ ಹೇಳ್ಬಿಡಿ, IT ಡಿಪಾರ್ಟ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲ. IT ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರ ಇರ್ತದೆ, ನೋಟಿಸ್ ಕೊಡೋರು ಕೇಂದ್ರ ಸರ್ಕಾರ.
ಅದು ನಮಗೆ ಐ ಟಿ ಡಿಪಾರ್ಟ್ಮೆಂಟ್ ನಮಗೆ ರಾಜ್ಯಕ್ಕೆ ಕೇಳಿದ್ರೆ ರಾಜ್ಯ ಸರ್ಕಾರ ನೋಟಿಸ್ ಕೊಡಿಸ್ತಾರೆ ಅದೇ ತೆರಿಗೆ ರಾಜ್ಯದಲ್ಲಿ ಕಚೇರಿಗಳ ಮೂಲಕ ಅಧಿಕಾರಿಗಳ ಮೂಲಕ. ಅಲ್ರಿ ನೀವೇ ಹೇಳ್ಬಿಡಿ ಐ ಟಿ ಯಾರಿಗೆ ಬರ್ತದೆ ಅಂತ ಹೇಳ್ಬಿಡಿ. ಐ ಟಿ ರಾಜ್ಯ ಸರ್ಕಾರ ಬರ್ತದೆ. CBI, ED, IT ಯಾರ ಕಡೆ ಬರ್ತದೆ? ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ದುರುಪಯೋಗ ಅವರೇ ಮಾಡ್ಕೊತಿದ್ದಾರೆ. ಹಿಂಗೆ ಯಾಕೆ ಹೇಳಿದ್ದಾರೆ? ಅವ್ರಿಗೆ ಐ ಟಿ ಯಾರು ಬಹುಶಃ ಗೊತ್ತಿಲ್ಲ, ಅವ್ರಿಗೆ ಹೇಳ್ಬಿಡಿ. ಐ ಟಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮಾತಾಡೋದು ಬರ್ರಿ. ಸುಳ್ಳು ಹೇಳೋದ್ರಾಗೂ ಒಂದು ಮಿತಿ ಇರ್ತದೆ. ಅದಕ್ಕೆ ಸುಳ್ಳು ಹೇಳಾಗೂ ಸ್ವಲ್ಪ ನಂಬುವಂಥ ಸುಳ್ಳು ಹೇಳ್ರಿ. ಐ ಟಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಸರ್, ಈಗ ಆಲ್ಮಟ್ಟಿ ಬಹುತೇಕ ಭರ್ತಿ ಆಗಿದೆ ಜಲಾಶಯ, ಅದಕ್ಕೆ ಬಾಗಿನ ಉತ್ಸವ ಮತ್ತು ಕೃಷ್ಣ ಆರತಿ ಬಗ್ಗೆನೂ ಒಂದು ಪ್ರಸ್ತಾಪ ಇತ್ತು. ಕೃಷ್ಣ ಆರತಿ ಬಗ್ಗೆ ಅದನ್ನು ಕೂಡ ಮಾಡುವಂಥದ್ದು. ಮತ್ತು ಮೊನ್ನೆ ಸಂಪುಟ ಸಭೆಯಲ್ಲಿ ನಾವು ಹಿಂದೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಈ ಮುಳುಗಡೆ ಸಂತ್ರಸ್ತರೆಲ್ಲರೂ ಬಂದಿದ್ದರು, ಜನಪ್ರತಿನಿಧಿಗಳು ಎಲ್ಲ ನಾವು ಸಭೆ ಮಾಡಿದ್ದೀವಿ. ಮೊನ್ನೆ ಸಂಪುಟದಲ್ಲಿ ಆ ಸಭೆಯನ್ನು ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಇವತ್ತು ಏನು ಬೇಡಿಕೆ ಆಗಿತ್ತು 524ವರೆಗೆ ಒಂದೇ ಹಂತದಲ್ಲಿ ಸಹ ಏಕರೂಪದ ಪರಿಹಾರ ಕೊಡಬೇಕು. ಅದನ್ನು ಭಾಗಶಃ ಮಾಡಬಾರ್ದು. 521, 523 ಹಿಂದೆ ನಿರ್ಣಯ ಆಗಿತ್ತಲ್ಲ ಆ ಥರ ಆಗಬಾರ್ದು. ಮತ್ತು ಕನ್ಸೆಂಟ್ ಆಧಾರಿತ ಒಂದು ಕೆಲವೊಂದು ಪ್ರಸ್ತಾವನೆಗಳನ್ನು ಕಳಿಸಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, HK ಪಾಟೀಲ್ರಿಗೆ, ತಿಮ್ಮಾಪುರ ಅವರಿಗೆ, ನನಗೆ, ಶಿವಾನಂದರಿಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಏನು ಅವರ ತಲೆಯಲ್ಲಿ ಸಹ ಪರಿಹಾರ. ಯಾಕಂದರೆ ಅವರು ಲಾಸ್ಟ್ ಟೈಮು 50 ಹೇಳ್ತಿದ್ರು, 40 ಹೇಳ್ತಾಯಿದ್ರು. ಅವರು ಏನಾದರೂ ಒಂದು ಮಾಡಿ ಅದು ಒಂದು ಹತ್ತಿರ ಇದು ಮಾಡಿಸಿ, ಬಹುಶಃ ನನಗೆ ಆಶೆ ಇದೆ ಇವತ್ತು ಒಂದು ಏಕರೂಪದ ಒಂದು ಪರಿಹಾರವನ್ನು ಒಂದೇ ಹಂತಕ್ಕೆ 524ವರೆಗೆ ಪ್ರಪ್ರಥಮ ಹಂತದಲ್ಲಿ ಎಲ್ಲ ಮುಳುಗಡೆ ಆಗುವಂಥ ರೈತರಿಗೆ 70,000 ಎಕರೆ ಇರ್ಬೇಕಲ್ಲ ಅವ್ರು ಕೊಡ್ತಾರೆ. ಎರಡನೇ ಹಂತದಲ್ಲಿ ಇವತ್ತು ದಿವಸ ನಮ್ಮ ಏನು ಈ ಸ್ಥಳಾಂತರ ಆಗ್ತಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಏನೋ ಪುನರ್ವಸತಿ ಕೇಂದ್ರಗಳಿಗೆ ಮಾಡ್ತದೆ. ಮೂರನೇ ಹಂತದಲ್ಲಿ ಇವತ್ತು ದಿವಸ ಈಗಾಗಲೇ ಭಾಳಷ್ಟು ಕೆಲಸಗಳು, ಸ್ಥಾವರಗಳ ಕೆಲಸ, ಮೇನ್ ಕೆನಲ್ ಕೆಲಸ ಆಗಿದೆ. ಲ್ಯಾಟ್ರಲ್ಸು, FICs ಇವೆಲ್ಲನೂ ಕೂಡ ಇದೆ. ಅದು ಒಂದು 10,000 ಕೋಟಿವರೆಗೆ ಆಗ್ಬೋದು. ಅದನ್ನು ಮೂರನೇ ಹಂತದಲ್ಲಿ ನಾವು ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡ್ತೀವಿ. ಯಾಕಂದರೆ ನೋಟಿಫಿಕೇಶನ್ ಆಗಬೇಕು, 524 ಆಗಬೇಕು, ಇದೆಲ್ಲ ಇದೆ. ಹೀಗಾಗಿ ಒಂದು ಈ ಕೃಷ್ಣ ಮೂರನೇ ಹಂತನೂ ಕೂಡ ಏನು ಭೂ ಪರಿಹಾರ ಆಗಿಬಿಟ್ರೆ ಮುಂದೆ ಅದು ಉಳಿದೆಲ್ಲರೂ ಕೂಡ ಭಾಳ ಸರಳ ಆಗ್ತದೆ. ನೀರು ಸಂಗ್ರಹಣೆ ಮಾಡಲಿಕ್ಕೆ ನಾವು ಏನು 130 TMC ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲೂ ಕೂಡ ಭಾಳ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ, ನಿರ್ಣಯಗಳಾಗಿದೆ. ಥ್ಯಾಂಕ್ ಯು.